ತಮ್ಮ ಶಾಖಾ ಮಠಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಮುರುಘಾ ಶರಣರಿಗೆ ಮುತ್ತಿಗೆ ಹಾಕಿರುವಂಥ ಘಟನೆ ಕೊಡಗು ಜಿಲ್ಲೆಯಲ್ಲಿ ನಡೆದಿದೆ. ಕೊಡಗಿನ ಸೋಮವಾರಪೇಟೆಯಲ್ಲಿ ನಡೆದಿರುವಂಥ ಘಟನೆ ಇದು. ಮುರುಘಾ ಮಠದ ಶಾಖಾ ಮಠಕ್ಕೆ ಭೇಟಿ ನೀಡಿದಾಗ ಮುರುಘಾ ಶ್ರೀಗೆ ಗೆರಾವ್ ಹಾಕಲಾಗಿದೆ. ಮುರುಘಾ ಮಠದ ಶಾಖಾ ಮಠ ಸೋಮವಾರಪೇಟೆಯಲ್ಲಿದೆ. ಆ ಸೋಮವಾರಪೇಟೆಯ ಮಠಕ್ಕೆ ಅವರು ಭೇಟಿ ನೀಡಿದ್ರು. ಈ ವೇಳೆ ಮುರುಘಾ ಶ್ರೀಗೆ ಅಲ್ಲಿದ್ದಂಥವರು ಮುತ್ತಿಗೆ ಹಾಕಿದ್ದಾರೆ. ಒಂದಿಷ್ಟು ಬೇಡಿಕೆಗಳನ್ನು ಅವ್ರ ಮುಂದೆ ಇಟ್ಟಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುತ್ತಿಗೆ ಹಾಕಿ ನೀವು ವೀರಶೈವ ಸಮುದಾಯದ ಅಭಿವೃದ್ಧಿಗೆ ಏನೂ ಮಾಡಿಲ್ಲ ಅಂತ ಘೋಷಣೆ ಕೂಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನೀವು ಈ ತರ ಒಟ್ಟೋದ್ರೆ ನಾವು ಯಾವ ತರ ಮಾಡಬೇಕು ಬುದ್ಧಿ? ನಮಗೆ ಬರವಣಿಗೆಯಲ್ಲಿ ಕೊಡಬೇಕು ನೀವು. ಹೆಚ್ಚಿನ ರೀತಿಯಲ್ಲಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಸಂದೇಶ್ ನೇರ ಸಂಪರ್ಕದಲ್ಲಿ. ಸಂದೇಶ್, ಇದು ಈಗ ಅಲ್ಲಿ ಮುತ್ತಿಗೆ ಹಾಕದವ್ರದ್ದು ಏನಿರೋದು ಬೇಡಿಕೆ, ಯಾಕಾಗಿ ಅಂದರೆ ಶ್ರೀಗಳ ವಿರುದ್ಧ ಆಕ್ರೋಶಕ್ಕೆ ಕಾರಣ ಏನು? ರಕ್ಷಿತ್, ಪ್ರಮುಖವಾಗಿ ಅಲ್ಲಿನ ಅಂದರೆ ಕೊಡಗು ಜಿಲ್ಲೆಯ ವೀರಶೈವ ಸಮುದಾಯದ ಸಾಕಷ್ಟು ಜನ ಮುಖಂಡರುಗಳ ಒಂದು ಆಕ್ರೋಶ ಮೊದಲಿನಿಂದಲೂ ಕೂಡ ಇತ್ತು. ಅಂದರೆ ನಮ್ಮ ಇಲ್ಲಿನ ಸ್ಥಳೀಯ ಸಮುದಾಯಕ್ಕೆ ಯಾವುದೇ ರೀತಿಯ ಕೊಡುಗೆ ಮುರುಘಾ ಮಠದಿಂದ ಬರ್ತಾ ಇಲ್ಲ ಅನ್ನೋ ಒಂದು ಆರೋಪ ಮೊದಲಿನಿಂದಲೂ ಕೂಡ ಕೇಳಿ ಬರ್ತಾ ಇತ್ತು. ಈಗ ಸದ್ಯ ಅದು ಭುಗಿಲೆದ್ದಿರುವಂಥದ್ದು. ಅಂದರೆ ಇತ್ತೀಚೆಗೆ ಕಳೆದ ಭಾನುವಾರ ಯಾವಾಗ ಮುರುಘಾ ಶ್ರೀಗಳು ಕೊಡಗಿನ ಸೋಮವಾರಪೇಟೆಯ ಒಂದು ಶಾಖಾ ಮಠಕ್ಕೆ ತೆರಳಿರ್ತಾರೋ ಆ ಸಂದರ್ಭದಲ್ಲಿ ಸ್ಥಳೀಯ ವೀರಶೈವ ಮುಖಂಡರುಗಳು ಅಲ್ಲಿ ಅವರನ್ನು ಕಾರ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಅಲ್ಲೇ ತಡೆದು ಅವ್ರಿಗೆ ಮುತ್ತಿಗೆಯನ್ನು ಹಾಕಿ ಬಳಿಕ ಗೆರವನ್ನು ಹಾಕಿರುವಂಥದ್ದು. ಅಂದರೆ ಇಲ್ಲಿನ ಸಮುದಾಯಕ್ಕೆ ನಿಮ್ಮಿಂದ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಆಗಿರ್ಬೋದು ಅಥವಾ ಸಮುದಾಯದ ಯಾವುದೇ ಕಾರ್ಯಗಳಿಗೆ ಯಾವುದೇ ರೀತಿಯ ಸಹಾಯವಾಗ್ತಾ ಇಲ್ಲ, ಹಾಗಾಗಿ ನೀವು ಯಾಕೆ ಇಲ್ಲಿಗೆ ಬರ್ತಾ ಇದ್ದೀರಾ ಅನ್ನೋ ಒಂದು ಪ್ರಶ್ನೆಯನ್ನು ಕೂಡ ಮಾಡಿದ್ದಾರೆ. ಯಾಕಂದರೆ ಸಾಕಷ್ಟು ವರ್ಷಗಳಿಂದ ರಾಜವಂಶಸ್ಥರು ಮುರುಘಾ ಮಠಕ್ಕೆ ಆ ಒಂದು ಕಂಪ್ಲೀಟ್ ಆದ ಶಾಖಾ ಮಠಗಳಾಗಿರ್ಬೋದು ಅಥವಾ ಸಾಕಷ್ಟು ಸಾವಿರಾರು ಎಕರೆ ಎಸ್ಟೇಟ್ಗಳನ್ನು ಕೂಡ ನೀಡಲಾಗಿತ್ತು. ಆದರೆ ಎಲ್ಲ ಒಂದು ಕಡೆ ಎಸ್ಟೇಟ್ಗಳನ್ನು ನೀಡಿ ಇಲ್ಲಿ ಶಾಖಾ ಮಠವನ್ನು ಮಾಡಿದ್ರು ಕೂಡ ಗೆಸ್ಟ್ ಹೌಸ್ ತರ ಇದನ್ನ ಬಳಕೆ ಮಾಡ್ತಾ ಇದ್ದೀರಾ, ಇಲ್ಲಿನ ಸಮುದಾಯದ ಅಭಿವೃದ್ಧಿಗೆ ನೀವು ಯಾವುದೇ ರೀತಿಯ ಕೆಲಸವನ್ನ ಮಾಡಿಲ್ಲ ಅನ್ನೋ ಒಂದು ಪ್ರಶ್ನೆಯನ್ನ ಇಟ್ಟು ಇಲ್ಲಿ ಇತ್ತೀಚೆಗಷ್ಟೇ ಅಲ್ಲಿನ ಮಠಕ್ಕೆ ಈಗಾಗಲೇ ನಿರಂಜನಾನಂದ ಸ್ವಾಮೀಜಿ ಅನ್ನೋರನ್ನ ನೇಮಕ ಮಾಡಿರ್ತಾರೆ ಮುರುಘಾ ಶ್ರೀಗಳು. ಅದಕ್ಕೆ ವಿರೋಧ ವ್ಯಕ್ತಪಡಿಸಿರುವಂತಹ ಅಲ್ಲಿನ ಮುಖಂಡರುಗಳು ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ನಿರ್ಧಾರವನ್ನು ಒಪ್ಪೋದಿಲ್ಲ, ನೀವು ಎಲ್ಲಿಂದಲೋ ಸ್ವಾಮೀಜಿಗಳನ್ನು ಕರೆದುಕೊಂಡು ಬಂದು ಇಲ್ಲಿಗೆ ಬಿಡ್ತೀರಾ, ಆದರೆ ಅಭಿವೃದ್ಧಿ ಕಾರ್ಯದಲ್ಲಿ ಯಾವುದೇ ರೀತಿಯ ನಿಮ್ಮ ಹಸ್ತಕ್ಷೇಪ ಇರೋದಿಲ್ಲ, ಬರೀ ಬಂದು ಇಲ್ಲಿ ಗೆಸ್ಟ್ ಹೌಸ್ನಲ್ಲಿ ಉಳ್ಕೊಳ್ತೀರಾ, ಇಲ್ಲಿ ಇದ್ದು ಹೋಗ್ತೀರಾ, ಆದರೆ ಅಭಿವೃದ್ಧಿ ಕೆಲಸದ ವಿಚಾರವಾಗಿ ಯಾವುದೇ ರೀತಿಯ ಕ್ರಮವನ್ನು ನೀವು ತೆಗೆದುಕೊಳ್ತಾ ಇಲ್ಲ. ಹಾಗಾಗಿ ಬರವಣಿಗೆಗಳಲ್ಲಿ ಬರ್ಕೊಡಿ, ಈ ಒಂದು ಶಾಖಾ ಮಠಕ್ಕೆ ಸಂಬಂಧಪಟ್ಟಂತೆ ಅಥವಾ ಕೊಡಗಿನ ಶಾಖಾ ಮಠಗಳಿಗೆ ಸಂಬಂಧಪಟ್ಟಂತೆ ನೀವು ಇನ್ನು ಮುಂದೆ ಹಸ್ತಕ್ಷೇಪವನ್ನು ಮಾಡೋದಿಲ್ಲ. ಸ್ಥಳೀಯ ಸಮುದಾಯದ ಮುಖಂಡರುಗಳು ಯಾರೆಲ್ಲ ಇದ್ದಾರೆ ಅವರಿಗೆ ನೀವು ಈ ಒಂದು ರೈಟ್ಸ್ ಅನ್ನ ಕೊಟ್ಬಿಡಿ, ಆ ಒಂದು ಹಕ್ಕನ್ನು ಕೊಡಿ, ನಾವೇ ಸ್ವಾಮೀಜಿಯನ್ನ ನೇಮಕ ಮಾಡ್ತೀವಿ, ಬಳಿಕ ಅವರು ಇಲ್ಲಿನ ಸ್ಥಳೀಯ ಒಂದು ಸಮುದಾಯಕ್ಕೆ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾ ಹೋಗ್ತಾರೆ. ನೀವು ಇಲ್ಲಿಯವರೆಗೂ ಕೂಡ 30 ವರ್ಷಗಳಿಂದಲೂ ಕೂಡ ಇಲ್ಲಿಗೆ ಬರ್ತಾ ಇದ್ದೀರಾ, ಆದರೆ ಯಾವುದೇ ರೀತಿಯ ಅಭಿವೃದ್ಧಿ ಆಗ್ತಾ ಇಲ್ಲ. ಜೊತೆಗೆ ಈ ಏನು ಆಸ್ತಿ ಪಾಸ್ತಿಗಳಿದೆ ಅಂದರೆ ಮುರುಘಾ ಮಠದ ಶಾಖಾ ಮಠದಲ್ಲಿರುವಂತಹ ಆಸ್ತಿ ಪಾಸ್ತಿಗಳು ಕೂಡ ಕಡಿಮೆ ಆಗ್ತಾ ಇದೆ. ಹಾಗಾಗಿ ನೀವು ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಬರಬಾರ್ದು ಅಂತೇಳಿ ಅವರಿಗೆ ಮುತ್ತಿಗೆ ಹಾಕಿ ಗೆರಾವ್ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಈ ಸಂದರ್ಭದಲ್ಲಿ ಸ್ವಾಮೀಜಿಯವರು 10 ನಿಮಿಷಗಳ ಕಾಲ ಮಾತ್ರ ಅಲ್ಲಿ ಇದ್ದು ಮತ್ತೆ ಜನಗಳು ಯಾವಾಗ ಮುತ್ತಿಗೆ ಹಾಕಿ ಗೆರವನ್ನ ಹಾಕಿ ಪದೇ ಪದೇ ಪ್ರಶ್ನೆ ಮಾಡೋದಕ್ಕೆ ಶುರು ಮಾಡ್ತಾರೋ ಅದೇ ಕಾರಿನಲ್ಲಿ ತಮ್ಮದೇ ಶಾಖಾ ಮಠದಿಂದ ವಾಪಸ್ ಹೋಗಿರುವಂತಹ ಘಟನೆ ನಡೆದಿರುವಂತದ್ದು. ರಕ್ಷತ್, ಧನ್ಯವಾದ ಸಂದೇಶ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.